ನೀವು ಹಂಪಿ ಕಡೆ ಪ್ರವಾಸಕ್ಕೆ ಹೋಗ್ಬೇಕು. ಕಲ್ಲಿನ ಮೇಲೆ ಎಷ್ಟು ಮರಳಿರ್ತವೆ ಅಂದ್ರೆ ಅದರ ಮೇಲೆ ಹುಲ್ಲು ಕೂಡ ಬಂದಿರುತ್ತೆ. ಅದು ಬದುಕೋದು ಎಷ್ಟೊತ್ತೋ. ಜೋರಾಗಿ ಮಳೆ ಬಂದ್ರೆ ಕೊಚ್ಕೊಂಡು ಹೋಗುತ್ತೆ. ಹಾಗಾಗಿ ಹೆಚ್ಚು ಬದುಕೋದಿಲ್ಲ. ಆದ್ರೂ ಇರೋಷ್ಟು ದಿನ ನಗ್ನಗ್ತಾ ಇರ್ತದೆ. ಅದ್ಯಾಕೆ? ಮಲ್ಲಿಗೆ ಹೂವು ಬದುಕೋದು 12 ತಾಸು ಅಷ್ಟೇ. ಸಾಯಂಕಾಲ ಹೊತ್ತಿಗೆ ಒಣಗಿ ಹೋಗ್ತದೆ. ಆದರೆ ಒಂದು ದಿವಸ ಮಲ್ಲಿಗೆ ತಾನಿರುವುದೇ 12 ಗಂಟೆ ಎಂದು ಬೇಸರ ಮಾಡ್ಕೊಳ್ಳೋದಿಲ್ಲ. ಕೊನೆಯ ಗಳಿಗೆವರೆಗೂ ಸುವಾಸನೆ ಕೊಟ್ಟೇ ಹೋಗುತ್ತೆ. ಆ ಹುಲ್ಕಡ್ಡಿಗೆ, ಆ ಹೂವಿಗೆ ಇರುವ ಜೀವನೋತ್ಸಾಹ ನಮ್ಗಿಲ್ವಾ? ಸಣ್ಣ ಸಣ್ಣ ಸೋಲಿಗೆಲ್ಲ ಕುಸಿಯುತ್ತೇವೆ. ಅಂಕ ಕಡಿಮೆ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಓಡಿ ಹೋಗೋ ಮಕ್ಕಳನ್ನ ಅದನ್ನು ನೋಡಿ ಕಲಿಬೇಕು. ಸೋಲು ಸೋಲಲ್ಲ, ಅದೊಂದು ಘಟನೆ ಅಷ್ಟೇ. ಆದರೆ ಸೋತಾಗ ಎದ್ದು ನಿಲ್ಲೋದಿದೆಯಲ್ಲ, ಅದು ನಿಜವಾದ ಜಯ. ನಾವು ದೊಡ್ಡವರ ಜೀವನವನ್ನ ನೋಡ್ಬೇಕು. ಸಾಕಷ್ಟು ಬಾರಿ ಸೋತಿದ್ದಾರೆ. ಸೋಲೋದು ನಿಜವಾದ ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲೋದಿದೆಯಲ್ಲ, ಅದೇ ನಿಜವಾದ ಗಟ್ಟಿತನ, ಆತ್ಮವಿಶ್ವಾಸ. ಸೋತಾಗ ಎದ್ದು ನಿಲ್ಲೋದಿಲ್ವಲ್ಲ, ಅದು ನಿಜವಾದ ಅಪಮಾನ. ಸೋತಾಗ ಆ ಹುಲ್ಕಡ್ಡಿನ ಅಥವಾ ಆ ಮಲ್ಲಿಗೆ ಹೂವನ್ನ ನೆನ್ಸ್ಕೊಳ್ಳಿ. ಆಗ ನಿಮ್ಮಲ್ಲಿ ಹುಟ್ಟುತ್ತೆ ಆತ್ಮವಿಶ್ವಾಸ, ಜೀವನೋತ್ಸಾಹ. ಇದೆರಡು ಬಂದ್ರೆ ಸಾಕು, ನೀವು ಏನನ್ನಾದರೂ ಜೀವನದಲ್ಲಿ ಎದುರಿಸ್ತೀರಾ.